ಸೀರಿಯಸ್ ಆಗಿರ್ತಕ್ಕಂಥ ಮ್ಯಾಟರ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ರಾಜಕೀಯ ಬೆರೆಸ್ದಿರ ಮಾತಾಡ್ತಕ್ಕಂಥ ವಿಚಾರಧಾರೆಗಳನ್ನ ಬಿಜೆಪಿಯವರು ಮತ್ತು ಆಪೋಸಿಷನ್ ಲೀಡರ್ ತಿಳ್ಕೋಬೇಕು ಅಂತಕ್ಕಂಥ ಮನವಿ ನಾನು ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತೇನೆ, ನಾವು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸದಸ್ಯರು ಖಂಡಿತವಾಗ್ಲೂ ಕೂಡ ರಾಜಕೀಯವನ್ನು ಮೀರಿ ಈ ವಿಚಾರನ ಪ್ರಸ್ತಾವ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೇವೆ. ನಿಮ್ಮನ್ನ ಕೂಡ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಭ್ರಷ್ಟಾಚಾರದ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಒಟ್ಟುಗೂಡಿ ಹೋರಾಟ ಮಾಡಬೇಕು ಅಂತ ಎರಡು ಮಾತಿಲ್ಲ. ನಾನು ಇಲ್ದಾಗಿಲ್ಲ, ದಯವಿಟ್ಟು ಕುತ್ಕೋಬೇಕು ಮಾನ್ಯ ರವಿಯವರೇ. ನಾನು ಇಲ್ದಾಗಿಲ್ಲ, ದಯವಿಟ್ಟು ಕುತ್ಕೋಬೇಕು ಮಾನ್ಯ ರವಿಯವರೇ. ಮಾನ್ಯ ರವಿಯವರೇ, ನೀವು ಮಾತಾಡಂಗಿಲ್ಲ. ನೀವು ದಯವಿಟ್ಟು ನಾನು ಹೇಳ್ದಾಗಿಲ್ಲ, ದಯವಿಟ್ಟು ರವಿ, ಡೋಂಟ್ ಟೇಕ್ ಮಿ ಫಾರ್ ಗ್ರಾಂಟೆಡ್. ಸಾಧ್ಯವೇ ಇಲ್ಲ. ನೀವು ಮಾತಾಡಲಿಲ್ಲ, ನಿಮ್ಮ ಸಿಟಿ ರವಿಯವರು ಮಾತಾಡಲಿಲ್ಲ, ನೀವು ಮಾತಾಡಲಿಲ್ಲ. ಸಾಧ್ಯವೇ ಇಲ್ಲ. ನೋ, ಐ ನಾಟ್ ಅಗ್ರಿ ವಿತ್ ದಿಸ್. 7 ಕೋಟಿ ಕನ್ನಡಿಗರು ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು. ಈ ವಿಚಾರದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ನಾವು ಕಂಡುಹಿಡಿಯಬೇಕು. ಯಾರೇ ಮಾಡಿದ್ರೆ ತಪ್ಪು ಅಂತಕ್ಕಂಥ ವಿಚಾರ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿರ್ಬೇಕಾದ್ರೆ, ನೀವು ಮಾಡಿದ್ರೆ ತಪ್ಪೆ, ನಾವು ಮಾಡಿದ್ರೆ ತಪ್ಪೆ, ಅಧಿಕಾರಿ ಮಾಡಿದ್ರೆ ತಪ್ಪೆ ಅಂತಕ್ಕಂಥ ನಿಲುವು ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿರ್ಬೇಕಾದ್ರೆ ಇದ್ರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಎಷ್ಟು ಸರಿ ಅನ್ನೋ ಮಾತನ್ನ ಕೇಳ್ತಾ ಇದೀನಿ. 3 ದಿನಗಳಿಂದ ನೀವು ಮಾತಾಡ್ತಾ ಇರೋ ಸಂದರ್ಭಗಳಲ್ಲಿ ನೀವು ಮಾತಾಡಿರ್ತಕ್ಕಂಥ ವಿಚಾರಗಳು ಖಂಡಿತವಾಗ್ಲೂ ಕೂಡ ನಿಮ್ಗೆ ಶೋಷಿತ ವರ್ಗಗಳ ಬಗ್ಗೆ ಕಾಳಜಿ ಇದ್ದಿದ್ದೆ ಆದ್ರೆ ವೇರ್ ಇಸ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮಿನ ರೂಟ್ಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ನಾನು ಮಾಡಲಿಲ್ಲ. ಒಂದು ಕಡೆ ನಿಮ್ಮ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ವಿಚಾರದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ, 187 ಕೋಟಿ ರೂಪಾಯಿಗಳನ್ನ ಈ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ. ಅದನ್ನ ಮಾತ್ರ ಹೇಳಿದ್ದಕ್ಕೆ ಇಲ್ಲ, ನೀವು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದೀರಿ, ಕೇವಲ 90 ಕೋಟಿ ಅಂತೇಳಿ ಎಲ್ಲಿ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿಗಳು ಜಸ್ಟಿಫೈ ಮಾಡ್ಕೊಂಡೇ ಇಲ್ಲ ಅಂತ ಹೇಳ್ತೀವಿ. 1 ರೂಪಾಯಿ ಕರಪ್ಷನ್ ಆಗಿದ್ರು ಕೂಡ ಅದು ಕರಪ್ಷನ್ ಅಂತ ಹೇಳ್ತಾ ಇದೀನಿ. ನೀವು ರವಿಕುಮಾರ್ ಅವರೇ, ಒಂದ್ ನಿಮಿಷ ಮಾತನಾಡ್ಲಿ, ಅವರು ಮಾತನಾಡ್ಲಿ. ನೀವು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಾದ್ರೆ ಅದಕ್ಕೆ ಪ್ರಶ್ನೆ ಮಾಡಿ. ಬಂದಿದೆ 20 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆ ನಿಮಗೆ ಏನೇನು ನೈತಿಕತೆ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ನೈತಿಕತೆ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನಿಮಗೆ ಏನು ನೈತಿಕತೆ ಇಲ್ಲ. 1,000 ಕೋಟಿ ಇಡೀ ದೇಶದ ಏನು ನೈತಿಕತೆ ಇಲ್ಲ ನಿಮಗೆ. ನಿಮಗೂ ಅವಕಾಶ. ರವಿಕುಮಾರ್ ಅವರೇ, ಮುಂದೆ ನೀವು ಮಾತಾಡೋದಕ್ಕಿದ್ದೀರಿ, ಕೂತ್ಕೊಳ್ಳಿ. ನಮೋಶಿ ಅವರು ಕೂತ್ಕೊಳ್ಳಿ. ನೋಡಿ, ಕೂತ್ಕೊಳ್ಳಿ. ನೋಡಿ, ನಿಮಗೆ ಅವಕಾಶಗಳಿದೆ, ನೀವು ಮಾತಾಡಿ. ನೋಟ್ ಮಾಡ್ಕೊಳ್ಳಿ. ನೋಡಿ, ಅವ್ರಿಗೆ 10 ನಿಮಿಷ ಕಾಲ ಕೊಟ್ಟಿದೆ. ಆ 10 ನಿಮಿಷನ ನೀವು ಹಿಂಗ್ ಮಾತಾಡಿದ್ರೆ ಸಮಯ ಹೇಗೆ? ಮುಂದೆ ಯಾವ್ದಕ್ಕೂ ಆದ್ರೂ ಹಿಂಗೆ ಹೇಳ್ಬೇಕು. ನಮಗೂ ಹೇಳಕ್ ಆಗ್ತದೆ. ಸಭಾಪತಿಗಳೇ ಡಿಸ್ಟರ್ಬ್ ಮಾಡಿದ್ರೆ ನಾವು ಮಧ್ಯದಾಗ ಹೇಳ್ತೇವೆ. ಮಾನ್ಯ ಸಭಾಪತಿಗಳೇ, ದಯವಿಟ್ಟು ನಾನು ಈಲ್ಡ್ ಆಗಿಲ್ಲ, ಮನವಿ ಮಾಡ್ತೇನೆ. ಕೇಳಬೇಕು ನೋಡಿ. ಅವ್ರು ಈಲ್ಡ್ ಆದ್ರೆ ಮಾತನಾಡಿ. ಅವ್ರು ಈಲ್ಡ್ ಆಗಿಲ್ಲ ಅಂತ ಬಿಡಿ. ಅವ್ರು ಈಲ್ಡ್ ಆಗಿಲ್ಲ ಅಂದ್ಮೇಲೆ ನೀವು ಕೂತ್ಕೊಳ್ಳಿ. ಅವ್ರು ಈಲ್ಡ್ ಆಗಿಲ್ಲ ಅಂದ್ಮೇಲೆ ಸರಿ. ದಯವಿಟ್ಟು ಅವ್ರಿಗೆ ಹೇಳಬೇಕು, ಪ್ರತಿ ಸಲ ಮಾತಾಡುವಾಗ ಈ ತರ ಪೇಪರ್ ಎತ್ಕೊಂಡು ತೋರಿಸೋದು ಪ್ರತಿ ಸಲ ಸರಿಯಲ್ಲ.